ಕಾರ್ಯಕ್ರಮವನ್ನು ನಮ್ಮ ದೇಶಾದ್ಯಂತ ಅಂದರೆ ಕರ್ನಾಟಕ ಮತ್ತು ಚಿತ್ರದುರ್ಗ ಭಾಗ ಅಲ್ಲ, ದೇಶಾದ್ಯಂತ ಇದೊಂದು ಆಂದೋಲನ ಥರ ಪ್ರತಿ ಸರಿ ನಡೀತಾ ಇದೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಶಿಮೂಲ್ ಸಹ ಇದಕ್ಕೆ ಪ್ರತಿ ಹಸುಗೂ ಸಹ ಸಹಾಯಧನವನ್ನು ಕೊಡ್ತಕ್ಕಂಥದ್ದು ₹100. ನಾವು ಸಹ ಶಿಮೂಲ್ನಿಂದ ಒಂದು ಪ್ರತಿ ಹಸುಗೆ ಒಂದು ಲಸಿಕೆ ಹಾಕಿದರೆ ₹100 ಕೊಡ್ತೀವಿ. ಮತ್ತು ಸರ್ಕಾರದಿಂದ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ₹5 ಹೀಗೆ ಪ್ರತಿಯೊಂದು ಸಹಾಯವನ್ನು ಮಾಡ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಈ ಭಾಗದಲ್ಲಿ ಭಾಳಷ್ಟು ಹಸುಗಳು ಇದ್ದಾವೆ. ಮುಂಚೆ ಒಂದು 10 ವರ್ಷಕ್ಕೆ ಕಂಪೇರ್ ಮಾಡಿದರೆ ಸುಮಾರು 10ರಷ್ಟು ಜಾಸ್ತಿ ಆಗಿದೆ. 10% 10 ಪಟ್ಟು ಜಾಸ್ತಿ ಆಗಿದ್ದಾವೆ. ಇಲ್ಲಿ ಭಾಳ ಅತ್ಯವಶ್ಯಕವಾಗಿ ಈ ಒಂದು ಲಸಿಕೆ ಹಾಕೋದ್ರಿಂದ ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಯಾವುದೇ ಮುಂದೆ ಕಾಯಿಲೆ ಯಾವುದೇ ಬರದೇ ರೀತಿಯ ಒಂದು ಪ್ರಮಾಣ ಸಹ ಆಗುತ್ತೆ. ವಿಶೇಷವಾಗಿ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಸಹಕಾರವನ್ನು ತೆಗೆದುಕೊಂಡು ಗ್ರಾಮ ಪಂಚಾಯತಿ ಎಲ್ಲರಿಗೂ ಗ್ರಾಮ ಪಂಚಾಯತಿಯವರ ಒಂದು ಸಹಕಾರವನ್ನು ದಿನಗಳಲ್ಲಿ ತೆಗೆದುಕೊಳ್ಳಿ ಮತ್ತು ಅಲ್ಲಿ ಸ್ಥಳೀಯ ಸದಸ್ಯರು ಅವ್ರಿಗೂ ಸಹ ಮಾಹಿತಿ ಕೊಟ್ಟರೆ ಅವ್ರಿಗೂ ಆಸಕ್ತಿ ಇರುತ್ತೆ ಇದರಲ್ಲಿ ಭಾಗವಹಿಸಬೇಕು ಅಂತ. ಅವರು ಸಹ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ರಿಂದ ರೈತರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕೆಂದರೆ ಅವರು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಉಂಟಾದಾಗ ಕಾಲುಬಾಯಿ ರೋಗ ಒಂದು ರಾಜ್ಯಾದ್ಯಂತ ಮುಕ್ತ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಮುಂದಿನ ದಿನಗಳಲ್ಲಿ ಅವರಿಗೆ ಹಾಲಿನ ಉತ್ಪಾದನೆ ಅಂಥದ್ದಾಗಲಿ ಮತ್ತು ಆರ್ಥಿಕವಾಗಿ ಬಲಿಷ್ಠರಾಗ್ತಾರೆ. ಈ ಒಂದು ಮುಂಜಾಗ್ರತವಾಗಿ 4 ತಿಂಗಳಿಗಿಂತ ಮೇಲ್ಪಟ್ಟ ಪ್ರತಿ ಹಸುಗೂ ಸಹ ಇದನ್ನು ಹಾಕ್ಸ್ಬೇಕು. ಎಲ್ಲ ಜಾನುವಾರುಗಳಿಗೂ ಹಾಕ್ಸ್ಬೇಕು. ಬರೋ ಹಸು ಅಂತಲ್ಲ, ಪ್ರತಿಯೊಂದು ಜಾನುವಾರುಗಳಿಗೂ ಸಹ ಹಾಕ್ಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಭಾಳಷ್ಟು ಚೆನ್ನಾಗಿ ಮುಂಚೆ ಮನುಷ್ಯನಿಗೆ ಬರ್ತಿತ್ತು. ಪೋಲಿಯೋ ಡ್ರಾಪ್ನು ನಮ್ಮ ಇಡೀ ದೇಶಾದ್ಯಂತ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಈ ಲಸಿಕೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದನ್ನು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ತಮ್ಮನ್ನು